ಸೊ ಡೇ 11ಗೆ ಸ್ವಾಗತ ಸುಸ್ವಾಗತ. ಸೈನ್ಸ್ ಇಂಪಾರ್ಟೆಂಟ್ ನೋಟ್ಸ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನಿಮಗೆ ಫ್ರೀಯಾಗಿ PDF ವಾಟ್ಸಪ್ಪಲ್ಲಿ ಸಿಗುತ್ತೆ, ಜಾಯ್ನ್ ಆಗ್ರಿ. ಏನಂತಂದರೆ ಸೊ ಇವೇ ಕ್ವಶನ್ ನಿಮಗೆ ಪ್ರಿಪೇರ್ ಆಗ್ತೀರಾ, ಇವೇ ಕ್ವಶನ್ ಬರ್ತವೆ. ನಾನು ನಿಮ್ಮ ಎಕ್ಸಾಮ್ ಬರೋವರೆಗೂ ವಿಡಿಯೋ ಮಾಡ್ತೀನಿ. ಆರ್ಮಿ ಸೊ ಸೈನ್ಸ್ ನಿಮಗೆ ಆರ್ಮಿಯಲ್ಲಿ GK ಹಾಗೆ ರೀಸನಿಂಗ್ ಏನಾದರೂ ಬೇಕಾದರೆ ಸೊ ಕಾಮೆಂಟ್ ಮಾಡಿರಿ. ಓಕೆ, ಮೊದಲನೇ ಪ್ರಶ್ನೆ, ವಸ್ತುವಿನ ಭಾರ ವೇಟ್ ಯಾವ ಮೇಲೆ ಅವಲಂಬಿತ? ಆಪ್ಷನ್ ಎ ದ್ರವ್ಯಮಾನ, ಬಿ ಗುರುತ್ವಾಕರ್ಷಣೆ, ಸಿ 2, ಡಿ ಯಾವುದೂ ಅಲ್ಲ. ಇದಕ್ಕೆ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ 2 ಆಗುತ್ತೆ. ಇನ್ನು ಎಸ್ಕೇಪ್ ವೆಲಾಸಿಟಿ ಯಾವ ಮೇಲೆ ಅವಲಂಬಿತ? ಭೂಮಿಯ ದ್ರವ್ಯಮಾನ, ಭೂಮಿಯ ತ್ರಿಜ್ಯ, ಸಿ 2, ಡಿ ವೇಗ. ಇದಕ್ಕೆ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ 2. ಆಮೇಲೆ ಕೆಲಸ =0 ಯಾವಾಗ? ಫೋರ್ಸ್ =0, ಡಿಸ್ಪ್ಲೇಸ್ಮೆಂಟ್ =0, ಸಿ 2. ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ. ವಿದ್ಯುತ್ ಶಕ್ತಿ ಸೂತ್ರ ಯಾವುದು? ಆಪ್ಷನ್ ಎ P=VI, B V=IR. ಸೊ ಉತ್ತರ ನೋಡಿದ್ರೆ ಆಪ್ಷನ್ ಎ ಆಗುತ್ತೆ. ಹಾಗೆ ಇನ್ನು ನಮ್ಮ ಯೋಧಾಸ್ ಕ್ಲಾಸಸ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಜಾಯ್ನ್ ಆಗಿರಿ. PDF ಫ್ರೀಯಾಗಿ ತಗೊಳ್ಳಿ. ಓಕೆ, ಧ್ವನಿ ಯಾವಲ್ಲಿ ಸಾಗುತ್ತದೆ? ಗಾಳಿ, ನೀರು, ಶೂನ್ಯ, ಘನ. ಉತ್ತರ ಸಿ 0. ಓಕೆ, ಇನ್ನು ಕೆಮಿಸ್ಟ್ರಿಯಲ್ಲಿ ಬರೋಣ. ಅತ್ಯಂತ ಕ್ರಿಯಾಶೀಲ ಅಲೋಹ ಯಾವುದು? ಆಪ್ಷನ್ ಎ Ci, Bf, Co. ಇದಕ್ಕೆ ಉತ್ತರ ನೋಡಿದರೆ ಆಪ್ಷನ್ ಬಿ F. 7ನೇ ಕ್ವಶನ್, pH =7 ಎಂದರೆ ಏನು? ಆಮ್ಲ, ಕ್ಷಾರ, ತಟಸ್ಥ, ಉಪ್ಪು. ಆಪ್ಷನ್ ಸಿ ತಟಸ್ಥ. ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಕ್ಯಾಟಲೈಸ್ಟ್ ಕೆಲಸ ಏನು? ವೇಗ ಹೆಚ್ಚಿಸುವುದು, ಪ್ರತಿಕ್ರಿಯೆ ನಿಲ್ಲಿಸುವುದು, ಬಣ್ಣ ಬದಲಿಸುವುದು. ಆಪ್ಷನ್ ಡಿ ನೋನ್. ಇದಕ್ಕೆ ಉತ್ತರ ಆಪ್ಷನ್ ಎ ಆಗುತ್ತೆ, ವೇಗ ಹೆಚ್ಚಿಸುವುದು. 9ನೇ ಪ್ರಶ್ನೆ, HCl ಯಾವುದು? ಕ್ಷಾರ, ಆಮ್ಲ, ಉಪ್ಪು, ಅನಿಲ. ಆಪ್ಷನ್ ಬಿ ಆಮ್ಲ. 10ನೇ ಪ್ರಶ್ನೆ, NaOH ಯಾವುದು? ಆಪ್ಷನ್ ಎ ಆಮ್ಲ, ಕ್ಷಾರ, ಉಪ್ಪು, ನೋನ್. ಆಪ್ಷನ್ ಬಿ ಕ್ಷಾರ. ಬಯಾಲಜಿಯಲ್ಲಿ ಬರೋಣ. ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಇದಕ್ಕೆ ಉತ್ತರ ಎಲ್ಲರಿಗೂ ಗೊತ್ತೇ ಇದೆ, ಯಕೃತ್. ಹೃದಯ, ಯಕೃತ್, ಮೆದುಳು, ಶ್ವಾಸಕೋಶ. ನೋಡಿ, ಮಾನವನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಅಂತ ಕೇಳ್ತಾನೆ. ಇದಕ್ಕೆ ಉತ್ತರ ನೋಡೋದಾದ್ರೆ ಯಕೃತ್ ಆಗಿರುತ್ತೆ. ನಿಮ್ಮ ಮಾನವನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವಾಗಲೂ ಯಕೃತ್. ಓಕೆ, ಆಮೇಲೆ ರಕ್ತದ ಗುಂಪು ಕಂಡು ಹಿಡಿದವರು ಯಾರು? ನೋಡಿ, ನ್ಯೂಟನ್ ಅಲ್ಲ, ಐನ್ಸ್ಟೀನ್ ಅಲ್ಲ, ಲ್ಯಾಂಡ್ ಸ್ಟೇನರ್ ಅವನೇ. ಆಪ್ಷನ್ ಸಿ. ಓಕೆ, ಡ್ರಾರ್ವಿನ್ ಅಲ್ಲ. DNA ಘಟಕ ಯಾವುದು? ಅಮಿನೋ ಆಸಿಡ್. ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ನ್ಯೂಕ್ಲಿಟೈಡ್. ಓಕೆ, ಫ್ಯಾಟ್ ಅಲ್ಲ, ಗ್ಲೂಕೋಸ್ ಅಲ್ಲ. 14ನೇ ಪ್ರಶ್ನೆ, ಸಸ್ಯಗಳಲ್ಲಿ ಆಹಾರ ತಯಾರಿಕೆ ಯಾವುದು? ಆಪ್ಷನ್ ಎ ರೆಸ್ಪಿರೇಷನ್, ಫೋಟೋಸಿಂಥಸಿಸ್, ಡಿಗ್ನೇಷನ್, ಎಕ್ಸಿರೇಷನ್. ಆಪ್ಷನ್ ಬಿ ಫೋಟೋಸಿಂಥಸಿಸ್. ಓಕೆ, 15ನೇ ಪ್ರಶ್ನೆ, ಹೃದಯದ ಸ್ಪಂದನ ನಿಯಂತ್ರಣ. ಆಪ್ಷನ್ ಎ ಬ್ರೈನ್, ಆಪ್ಷನ್ ಬಿ ಪೇಸ್ ಮೇಕರ್, ಆಪ್ಷನ್ ಸಿ ಕಿಡ್ನಿ, ಆಪ್ಷನ್ ಡಿ ಲಂಗ್ಸ್. ಉತ್ತರ ಪೇಸ್ ಮೇಕರ್, ಆಪ್ಷನ್ ಬಿ. ಇನ್ನು ನಮ್ಮ 16ನೇ ಪ್ರಶ್ನೆ ನೋಡೋಣ. ಸೊ ನೋಡಿ, ಡೇ 11 ಅಂತ ಇದೀವಿ. ಸೊ ಡೇ 50 ಡೇಸ್ ಚಾಲೆಂಜ್ ನಾನು ಮಾಡಿದ್ದೆ. ಸೊ ಮಾಡೋಣ. 50 ಡೇಸಲ್ಲಿ ಸೈನ್ಸ್ ಕ್ವಶನ್ ಇಂಪಾರ್ಟೆಂಟ್ 50 ಡೇಸ್. ಅದನ್ನು ಬಿಟ್ಟು ನಾನಿಂದ ಮೋಕ್ ಟೆಸ್ಟ್ ಅಂತ ಮಾಡ್ತೀನಿ. ಸೊ ಡೇ 11 ಏನಿದೆ ಇದೊಂದು ಆಗಲಿ, ಆಮೇಲೆ ಡೇ 15 ಮಟ ಮಾಡ್ತೀನಿ. ಓಕೆ, ಡೋಂಟ್ ವರಿ. ಡೇ 15 ಮಟ ಮಾಡಿಬಿಟ್ಟು ಆಮೇಲೆ ಮೋಕ್ ಟೆಸ್ಟ್, ಆರ್ಮಿ ಮೋಕ್ ಟೆಸ್ಟ್ 1, ಈ ಥರ ಮೋಕ್ ಟೆಸ್ಟ್ 2. ಮೋಕ್ ಟೆಸ್ಟ್ ಅಂತಂದರೆ ಇದರಲ್ಲಿ ಸೈನ್ಸ್, ರೀಸನಿಂಗ್, GK 3 ಇಂಪಾರ್ಟೆಂಟ್ ಟಾಪಿಕ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತವೆ. ಮ್ಯಾಥಮೆಟಿಕ್ಸ್ ಕೂಡ ಬರ್ತವೆ. ಓಕೆ. 16ನೇ ಪ್ರಶ್ನೆ, ಬೆಳಕಿನ ವೇಗ ಗರಿಷ್ಠ ಯಾವುದು? ನೀರು, ಗಾಳಿ, ಗಾಜು. ಶೂನ್ಯ. ಆಪ್ಷನ್ ಡಿ ಶೂನ್ಯ. SI ಯೂನಿಟ್ ಆಫ್ ಫೋರ್ಸ್ ಏನು? ಜೌಲ್, ನ್ಯೂಟನ್, ವ್ಯಾಟ್, ಪಾಸ್ಕಲ್. ಉತ್ತರ ನೋಡೋದಾದ್ರೆ ನ್ಯೂಟನ್ ಆಗುತ್ತೆ. ಓಝೋನ್ ಲೇಯರ್ ಪ್ರೊಟೆಕ್ಟ್ಸ್ ಫ್ರಾಮ್ ಯಾವುದರಿಂದ? ಆಪ್ಷನ್ ಬಿ UV ರೇಸ್ ಇಂದ. UV ರೇಸ್ ಇಂದ ಓಝೋನ್ ಪದರ ಪ್ರೊಟೆಕ್ಟ್ ಆಗಿದೆ. ಓಕೆ, 19ನೇ ಪ್ರಶ್ನೆ. ಒಂದು ಸೆಕೆಂಡ್, PDF ಯಾವ ಕಡೆ ಹೋಗಿದೆ ಗೂಗಲ್. ATP ಯ ಪಾತ್ರ ಏನು? ಆಪ್ಷನ್ ಬಿ ಎನರ್ಜಿ ಸಪ್ಲೈ. ATP ಪಾತ್ರ. ಓಕೆ, 20ನೇ ಪ್ರಶ್ನೆ, ಕೈಂಡ್ಲಿ ಕೆಲಸ, ಫಿಲ್ಟ್ರೇಷನ್, ನ್ಯೂಟನ್ ಸೆಕೆಂಡ್ ಲಾ ಏನು? ಆಪ್ಷನ್ ಎ F=ma. ಹಾಗೆ ಹಾರ್ಟ್ ಟ್ರಾನ್ಸ್ಫರ್ ವಿತೌಟ್ ಮೀಡಿಯಂ ಏನಾಗುತ್ತೆ? ಆಪ್ಷನ್ ಸಿ ರೇಡಿಯೇಷನ್.
ಸೊ ಒಂದು ಕ್ವಶನ್ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ಅದನ್ನ ನೀವು ಕಾಮೆಂಟ್ ಮಾಡಲೇಬೇಕು. ಹ್ಯೂಮನ್ ಕ್ರೋಮೋಸೋಮ್ಸ್ ಸಂಖ್ಯೆ ಎಷ್ಟು? ಆಪ್ಷನ್ ಸಿ 46. ಮನುಷ್ಯನ ಬಾಡಿಯಲ್ಲಿ ಕ್ರೋಮೋಸೋಮ್ ಸಂಖ್ಯೆ 46. ಲೆನ್ಸ್ ಫಾರ್ಮುಲಾ ಏನು? ಆಪ್ಷನ್ ಬಿ. ಓಕೆ, 25ನೇ ಪ್ರಶ್ನೆ. ಸೌಂಡ್ ಈಸ್ ಡ್ಯಾಶ್. ಆಪ್ಷನ್ ಎ ಟ್ರಾನ್ಸ್ಫರ್ ಲಾಂಗಿಟ್ಯೂಡಿನಲ್ ಬೋತ್. ಆಪ್ಷನ್ ಡಿ ನಾನ್. ಉತ್ತರ ನೀವೇ ಕಾಮೆಂಟ್ ಮಾಡಲೇಬೇಕು. ಓಕೆ, ಈ ಒಂದು ವಿಡಿಯೋದಲ್ಲಿ ಈ ತರ ಆಗಿದೆ. ಸೊ ನಾನು ಡೇ 15ಗೆ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡಿಬಿಟ್ಟು ಆರ್ಮಿ ಮೋಕ್ ಟೆಸ್ಟ್ ಅಂತ ಮಾಡ್ತೀನಿ. ಓಕೆ, ಅರ್ಥ ಆಯ್ತಾ ಅನ್ಕೊಂಡಿದ್ದೀನಿ. ಮೋಕ್ ಟೆಸ್ಟ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲಾ ತರ ಬಂದು ಹೋಗ್ಬಿಡ್ತವೆ. ಸೊ ಸಪ್ರೇಟ್ ಇದು ಬೇರೆ, ಅದು ಬೇರೆ, ಇದು ಬೇರೆ ಸಬ್ಜೆಕ್ಟ್ ಆ ತರ ಏನಿಲ್ಲ. ಮೋಕ್ ಟೆಸ್ಟ್ ಅದನ್ನು ನಾ ಮೋಕ್ ಟೆಸ್ಟ್ ಯಾವ ರೀತಿ ಅಂತಂದ್ರೆ, ಸೊ ನಾರ್ಮಲ್ ವಿಡಿಯೋ ಹಾಕ್ತೀನಿ. ಸೊ 3 ಡೇಸ್ಗೊಮ್ಮೆ ಇಲ್ಲ 2 ಡೇಸ್ಗೊಮ್ಮೆ ಲೈವ್ ಬರ್ತೀನಿ. ಓಕೆ, ಲೈವ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಜೈ ಹಿಂದ್ ದೋಸ್ತು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಯೂತಸ್ ಕ್ಲಾಸಸ್ಗೆ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.